ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಆದರೆ ಅಡ್ಡಿಯಿಲ್ಲ. ಆದರೆ ನಡೆಯೋದು ಏನಪ್ಪ ಅಂದ್ರೆ ಅಕ್ರಮವಾಗಿ ತಗೊಂಡು ಹೋಗಿಬಿಡೋದು, ಯಾರ್ಯಾರು ಹೆಸರು ಮಾಡಿ ಇನ್ನೂ ತೊಗೊಂಡು ಹೋಗಿಬಿಡುವಂಥದ್ದು. ಇದಾಗೋದ್ರಿಂದ ದೇಶಕ್ಕೂ ನಷ್ಟ, ಜೊತೆಗೆ ಜನಸಾಮಾನ್ಯರಿಗೆ ಏನೂ ಅದರಿಂದ ಲಾಭ ಇಲ್ಲ. ಮತ್ತು ಲಾಭ ಇದ್ದಾಗ ಅದನ್ನು ಕೊಡೋದ್ರಾಗ ಏನೈತೆ ಅನ್ನೋದು ಸಹಜ ಪ್ರಶ್ನೆ ಬರ್ತದೆ. ಯಾಕಂದ್ರೆ ಇಲ್ಲಿ 60B ವರ್ಗದ ಗುಣಿಗತ್ತಿಗೆ ಅಂತ ಬರ್ತದೆ, ಗುಣಿ ಗುತ್ತಿಗೆ ಕೊಡುವಂಥದ್ದು. 51C ವರ್ಗದ ಗಣಿ ಗುತ್ತಿಗೆಗಳು ಬರ್ತಾವೆ. ಹೀಗಾಗಿ ಈ ಗಣಿ ಗುತ್ತಿಗೆದಾರರು ಏನಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಅಕ್ರಮವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಗಣಿ ಉಪಯೋಗ ಮಾಡಿಕೊಂಡು, ಉದಾಹರಣೆ ನೋಡ್ರಿ, 60B ವರ್ಗದ ಗಣಿ ಗುತ್ತಿಗೆ ಎಷ್ಟದಪ್ಪ ಅಂತಂದ್ರೆ ಎಷ್ಟು ಹೊಡೆದಂದ್ರೆ 9.37 ಕೋಟಿ ಟನ್ ಇವ್ರು ಮಾರ್ಕೊಂಡಿದ್ದಾರೆ. ಅದ್ರ ಕಿಮ್ಮತ್ತು ಆಗ್ತದೆ ಎಷ್ಟಪ್ಪ, ಅದು ಕಡಿಮೆ ಅಂತಂದರು ಈ ಪ್ರತಿ ಟನ್ನಿಗೆ ನಾವು 4,103 ಹೇಳಿದ್ರೆ 78,245.27 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗ್ಯದ. ಅದೇ ಕಾಲಕ್ಕೆ 9.70 ಕೋಟಿ ಟನ್ 51C ವರ್ಗದ ಗಣಿ ಗುತ್ತಿಗೆ ಎಷ್ಟು ಹೋಗ್ತದಪ್ಪ, ಅದು ಅವೆರಡು ಕೊಡ್ಕೊಂಡು ಹೇಳಿದ್ದೆ ನಿಮಗೆ ಈಗಾಗಲೇ 52,453 ಕೋಟಿ ರೂಪಾಯಿ ಸರ್ಕಾರಕ್ಕೆ ನಷ್ಟ ಆಗ್ತದೆ. ಅದು 2,500 ಹಿಡಿದ್ರೆ ಇನ್ನೆಲ್ಲ ಕೂಡಿಸಿಡಿದ್ರೆ ಯಾವುದಾಗ್ಬಾರ್ದು, ಏನಾಗ್ಬಾರ್ದು, ಇದು ಲೆಕ್ಕ ಹಾಕಿ ನೋಡಿದಾಗ ಈ ಗಣಿಗಾರಿಕೆ ಮಾಡೋರು ಅಗದಿ ಆರಾಮಿದ್ದಾರಪ್ಪ ಅವರು ಅಂತ. ಯಾಕಂದ್ರೆ ಅವ್ರ ಮೇಲೆ ಇಷ್ಟೊಳಗೆ ಅದು ದುಡ್ಡು ತೊಗೊಂಡು ಹೋದರು, ಕಬ್ಬಿನ ಮಾರ್ಕೊಂಡ್ರು, ಎಲ್ಲ ಮಾಡಲಿ. ಈಗ ಏನಂತೀರಿ ನೀವು, ಕಬ್ಬು ಕಳೆದ ಸಕ್ಕರೆ ಮಾರಿಬಿಟ್ರಿ. ಈಗ ನಾವು ಇದನ್ನು ಪ್ರಶ್ನೆ ಮಾಡ್ತಾಯಿದ್ದೀವಿ, ಈಗ ವಸೂಲು ಮಾಡಬೇಕು ಅನ್ನೋ ಕಾನೂನು ಮಾಡ್ತಾಯಿದ್ದೀವಿ. ಅಡಿ ಅಟ್ಲೀಸ್ಟ್ ಎಲ್ಲ ಮುಗಿದ ಮೇಲೆ ನೆನಪಾಗಿದ್ದಲ್ಲ ಇವರಿಗೆ, ಹಾಗೆ ಇವ್ರು ಹಿಡಿಬೇಕಾಗಿತ್ತು ಎಲ್ಲಿದಪ್ಪ ಇದು ಏನು ಅಂತೇಳಿ. ಗಣಿ ಅಕ್ರಮ ಹಂಗೆ ನಡೀತಾ ಬಂತು. ಸಂತೋಷ್ ಹೆಗಡೆ ಅನ್ನುವಂಥ ನ್ಯಾಯಮೂರ್ತಿಗಳು ಪ್ರಯತ್ನ ಮಾಡಿ ಅದನ್ನು